ಶಾಸಕ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಲಾಗಿದೆ ಅಂತೇಳಿ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಈಗಾಗಲೇ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಲಾಗಿದೆ. ಅವರ ವಿಧಾನಸಭೆ ಸದಸ್ಯತ್ವವನ್ನು ಅನರ್ಹಗೊಳಿಸಿ ವಿಧಾನಸಭೆ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಆದೇಶವನ್ನು ಹೊರಡಿಸಿದ್ದಾರೆ. ಧಾರವಾಡ ಕ್ಷೇತ್ರದ ಶಾಸಕರಾಗಿ ವಿನಯ್ ಕುಲಕರ್ಣಿ ಅವರು ಆಯ್ಕೆಯಾಗಿದ್ದರು. ಇದೀಗ ಅವರ ಶಾಸಕ ಸ್ಥಾನವನ್ನು ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿರುವ ಹಿನ್ನೆಲೆಯಲ್ಲಿ ಅವರು ಸದ್ಯ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇರುವ ಹಿನ್ನೆಲೆಯಲ್ಲಿ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಲಾಗಿದೆ. ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದರು ವಿನಯ್ ಕುಲಕರ್ಣಿ ಅವರು. ಮಾಜಿ ಸಚಿವರು ಕೂಡ ಇವರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ಇವರನ್ನು ಅಪರಾಧಿ ಅಂತ ಘೋಷಿಸಿ ಇವರಿಗೆ ಜೀವಾವಧಿ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ವಿಧಿಸಿತ್ತು. ಈ ಹಿನ್ನೆಲೆಯಲ್ಲಿ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಲಾಗಿದೆ. ವಿನಯ್ ಕುಲಕರ್ಣಿ ಅವರು ಸದ್ಯ ತಮ್ಮ ವಿರುದ್ಧ ಬಂದಿರುವಂತಹ ಆದೇಶವನ್ನು ಪ್ರಶ್ನಿಸಿ ಮತ್ತು ತಮಗೆ ಜಾಮೀನನ್ನು ಕೊಟ್ಟು ಮೇಲ್ಮನವಿ ಕೂಡ ಸಲ್ಲಿಸಿದ್ದಾರೆ ಜಾಮೀನಿಗೋಸ್ಕರ. ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂದೇಶ್, ಈಗ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಿರುವಂಥದ್ದು ನಿಯಮಗಳ ಪ್ರಕಾರ ಎಷ್ಟು ವರ್ಷಗಳ ಕಾಲ ಇವರ ಈಗಿನ ಶಾಸಕ ಸ್ಥಾನ ಅನರ್ಹ ಆಗತ್ತೆ? ಹಾಗೆ ಚುನಾವಣೆ ಸ್ಪರ್ಧೆ ವಿಚಾರವಾಗಿ ಇವರ ಭವಿಷ್ಯ ಏನು? ನವೀನ್, ಈಗ ಶಾಸಕ ಸ್ಥಾನದಿಂದ ಅಪರಾಧಿ ವಿನಯ್ ಕುಲಕರ್ಣಿ ಅವರನ್ನ ಅನರ್ಹ ಮಾಡಿ ಆದೇಶವನ್ನ ನೀಡಿರೋದ್ರಿಂದ ಈಗ ಮುಂದಿನ 6 ವರ್ಷಗಳ ಕಾಲ ಇವರು ಚುನಾವಣೆಗೆ ನಿಲ್ಲೋದಕ್ಕೆ ಬರೋದಿಲ್ಲ. ಅಂದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಬರೋದಿಲ್ಲ. ಈಗಿನ ಶಾಸಕ ಸ್ಥಾನ ಏನಿದೆ ಅದು ಅನರ್ಹ ಆಗುತ್ತೆ. ಜೊತೆಗೆ ಮುಂದಿನ ಚುನಾವಣೆ ಅಂದ್ರೆ ಈಗ ಮುಂದೆ ಬರುವಂತಹ ಸಾರ್ವತ್ರಿಕ ಚುನಾವಣೆಗೂ ಕೂಡ ಇವರು ಸ್ಪರ್ಧೆ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ 6 ವರ್ಷಗಳ ಕಾಲ ಇಲ್ಲಿ ಅನರ್ಹತೆ ಮುಂದುವರಿಯೋದ್ರಿಂದ ಇಲ್ಲಿ ಪ್ರಮುಖವಾಗಿ ಅವರು ಮುಂದಿನ ಚುನಾವಣೆಗೂ ಕೂಡ ಸ್ಪರ್ಧಿಸೋದಕ್ಕೆ ಬರೋದಿಲ್ಲ. ಅದರ ಜೊತೆಗೆ ಈ ಬಾರಿಯ ಒಂದು ಶಾಸಕ ಸ್ಥಾನ ಏನಿದೆ ಆ ಒಂದು ಶಾಸಕ ಸ್ಥಾನ ಕೂಡ ಈಗ ವಜಾ ಆಗುತ್ತೆ. ಹಾಗಾಗಿ ಈಗ ಸದ್ಯ ಆಸ್ ಯೂಶುವಲ್ ಪ್ರೊಸೆಸ್ ಆಗಿರೋದ್ರಿಂದ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತ ಹೇಳಿ ಈಗಾಗಲೇ ಆದೇಶವನ್ನ ಅಥವಾ ತೀರ್ಪನ್ನ ನೀಡಿ ಅದಾದ ನಂತರ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿರೋದ್ರಿಂದ ಈ ಜೀವಾವಧಿ ಶಿಕ್ಷೆಯನ್ನ ಈಗಾಗಲೇ ಪ್ರಶ್ನಿಸಿ ವಿನಯ್ ಕುಲಕರ್ಣಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಆದ್ರೆ ಹೈಕೋರ್ಟ್ ನಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿರ್ಧಾರಗಳು ಕೂಡ ಆಗಿಲ್ಲ. ಹಾಗಾಗಿ ಇದಕ್ಕೆ ಒಂದು 2 ತಿಂಗಳ ಒಂದು ಗಡಿ ಕೂಡ ಇರುತ್ತೆ. ಅಂದ್ರೆ ಇಲ್ಲಿ 2 ತಿಂಗಳ ಒಳಗೆ ಆ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸಿದಂತ ಸಂದರ್ಭದಲ್ಲಿ ಮೇಲ್ಮನವಿ ಸಲ್ಲಿಸಿದಾಗ ಹೈಕೋರ್ಟ್ ನಿಂದ ಯಾವ್ದಾದ್ರು ಒಂದು ಆದೇಶ ಬರ್ಬೇಕು. ಆದ್ರೆ ಇಲ್ಲಿವರೆಗೂ ಕೂಡ ಅಂದ್ರೆ ಸುಮಾರು ಈಗಾಗಲೇ 15-20 ದಿನಗಳಾದ್ರೂ ಕೂಡ ಯಾವುದೇ ರೀತಿಯ ಒಂದು ಆದೇಶ ಅಥವಾ ತೀರ್ಪು ಬಂದಿಲ್ಲ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ರಾಜ್ಯ ಸರ್ಕಾರ ಅವರ ಒಂದು ಏನು ಶಾಸಕ ಸ್ಥಾನ ಇದೆ ಇದನ್ನ ಅನರ್ಹ ಮಾಡ್ಬೇಕಾಗತ್ತೆ. ಹಾಗಾಗಿ ಈಗ ಸದ್ಯ ಕರ್ನಾಟಕ ವಿಧಾನಸಭೆಯ ಕಾರ್ಯದರ್ಶಿಗಳು ಈ ಒಂದು ಆದೇಶವನ್ನು ಅಧಿಕೃತವಾಗಿ ನೀಡಿರುವಂತದ್ದು. ಹಾಗಾಗಿ ಈಗ ಕೊಲೆ ಕೇಸ್ನಲ್ಲಿ ಅಪರಾಧಿಯಾಗಿರುವಂತಹ ವಿನಯ್ ಕುಲಕರ್ಣಿ ಅವರು ಮುಂದಿನ ಹಂತದಲ್ಲಿ ಮುಂದಿನ ಸಾರ್ವತ್ರಿಕ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಬರೋದಿಲ್ಲ. ಅಟ್ ದ ಸೇಮ್ ಟೈಮ್ ಈಗ ಶಿಕ್ಷೆ ಏನು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಆ ಮೇಲ್ಮನವಿಯ ವಿಚಾರಣೆ ಕೂಡ ನಡೀತಾ ಇರೋದ್ರಿಂದ ಅಲ್ಲಿ ಶಿಕ್ಷೆ ರದ್ದಾದ್ರೆ ಅಥವಾ ನ್ಯಾಯಾಲಯದಿಂದ ಏನಾದ್ರೂ ಈ ಒಂದು ತೀರ್ಪಿಗೆ ತಡೆಯಾಜ್ಞೆ ಬಂದ್ರೆ ಆಗ ಈ ಒಂದು ಅನರ್ಹಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಶಾಸಕ ಸ್ಥಾನ ಅನರ್ಹಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸರ್ಕಾರ ಇದನ್ನ ಪುನರ್ ಪರಿಶೀಲನೆ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಏನಾದ್ರೂ ಶಿಕ್ಷೆ ರದ್ದಾಗದೆ ಹೋದ್ರೆ ಅಥವಾ ನ್ಯಾಯಾಲಯದಿಂದ ತಡೆಯಾಜ್ಞೆ ಸಿಗದೆ ಹೋದ್ರೆ ಇನ್ನೂ 6 ವರ್ಷಗಳ ಕಾಲ ಅಂದ್ರೆ ಬಿಡುಗಡೆ ಆದ್ರೂ ಕೂಡ ಇನ್ನು 6 ವರ್ಷಗಳ ಕಾಲ ಈ ಒಂದು ಅನರ್ಹತೆ ಮುಂದುವರಿಯುತ್ತೆ. ಹಾಗಾಗಿ ಈಗ ಮುಂದಿನ ಚುನಾವಣೆಗೂ ಕೂಡ ಅವರು ಸ್ಪರ್ಧಿಸೋದಕ್ಕೆ ಬರೋದಿಲ್ಲ. ಜೊತೆಗೆ ಶಾಸಕ ಸ್ಥಾನ ಕೂಡ ಅನರ್ಹವಾಗಿದೆ. ಹಾಗಾಗಿ ಈಗ ಸದ್ಯ ಈ ಒಂದು ಆದೇಶವನ್ನ ನೀಡಿರೋದ್ರಿಂದ ಈ ಆದೇಶದ ಒಂದು ಪ್ರತಿ ಕೂಡ ಎಲೆಕ್ಷನ್ ಕಮಿಷನ್ಗೆ ಅಂದ್ರೆ ಚುನಾವಣಾ ಆಯೋಗಕ್ಕೂ ಕೂಡ ಹೋಗುತ್ತೆ. ಚುನಾವಣಾ ಆಯೋಗ ಅದಾದ ನಂತರ ಅವರು ಒಂದು ನೋಟಿಫಿಕೇಶನ್ ಅನ್ನ ಹೊರಡುತ್ತಾರೆ. ಅಂದ್ರೆ ಇಲ್ಲಿಗೆ ಶಾಸಕ ಸ್ಥಾನ ಖಾಲಿ ಇದೆ ಅಂತ ಈಗ ವಿಧಾನಸಭೆಯ ಕಾರ್ಯದರ್ಶಿಗಳು ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿ ಅದರ ಒಂದು ಕಾಪಿಯನ್ನ ಎಲೆಕ್ಷನ್ ಕಮಿಷನ್ಗೆ ಕಳಿಸಿರೋದ್ರಿಂದ ಮುಂದಿನ ಹಂತದಲ್ಲಿ ಆ ಒಂದು ಖಾಲಿ ಇರುವಂತಹ ಜಾಗಕ್ಕೆ ಅಥವಾ ಖಾಲಿ ಇರುವಂತಹ ಕ್ಷೇತ್ರಕ್ಕೆ ಚುನಾವಣೆಯನ್ನ ಅನೌನ್ಸ್ ಮಾಡ್ಬೇಕಾಗುತ್ತೆ. ಆ ಕೆಲಸವನ್ನ ಎಲೆಕ್ಷನ್ ಕಮಿಷನ್ ಮಾಡುತ್ತೆ. ಹಾಗಾಗಿ ಈಗ ಸದ್ಯ ಈಗಷ್ಟೇ ಆದೇಶ ನೀಡಿರೋದ್ರಿಂದ ಮುಂದಿನ ಸಂಪೂರ್ಣವಾದ ಒಂದು ಏನು ಚುನಾವಣೆ ಅನೌನ್ಸ್ ಮಾಡುವಂತದ್ದಾಗಿರ್ಬೋದು ಅಥವಾ ಚುನಾವಣೆಯ ನಿರ್ಧಾರವನ್ನ ಚುನಾವಣಾ ಆಯೋಗ ನಿರ್ಧರಿಸಲಿದೆ. ನವೀನ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.